ಸೈಡ್ ಬರೆ ಕಟ್ಟಿಸ್ತೀರ ಕಲ್ಲು ಬರೆ ಕಟ್ಟಿ ಇಲ್ಲ ಬರೆದು ಬರೆ ಬರೆ ರಿಟರ್ನ್ ವಾಲಿ ಗತಿ ಜೋಕುಲು ಅಸಿಬಿದೆ ಬಂದು ಜೋಕುಲು ಲೈತಿ ಜೋಕುಲು ಅಸಿಬಿದೆ ಮೈತಿ ಜೋಕುಲು ಲೈತಿ ಹೀಗೆ ಅಪ್ಪ ಇದೆ ಮೂಲಿತ್ತೀರಾ ಜೋಕುಲು ಮೂಲ್ ಜೈದಿನಿ ಇದು ಕಿಚನ್ ಇದು ಕಿಚನ್ ಇದು ಬೆಡ್ರೂಮ್ ಒಂದು ರೂಮ್ ಇದು ಜೋಕುಲು ಜೈದಿನಾ ಹಲೋ ಬಾಲಕೃಷ್ಣ ದಿನ ಶಾಂತ ಬಸ್ ಮಲ್ಪೆ ನೀಲಡುಂಜನ ಇಡಲಿ ಸರಿ ಓಪನ್ ಬಿಡ್ತೀವಿ ಟೋಟಲ್ 18 ಮೆಂಬರ್ಸ್ ಆಜಿ ಮೆಂಬರ್ಸ್ ಭಯಂಕರ ಸೀರಿಯಸ್ ಅಲ್ಲ ಅವೇ ಇಷ್ಟ ಮೂಜಿ ಸೆಟ್ ಮುಗಿಸುವ ಕೊಂಚ ಒಂದು ಅಡ್ಡಿ ಜೋಗು ಸರ್ ಕೊಂಚ ಇಲ್ಲಿ LKG ಬಾಲೆ ಪಕ್ಕ ಬರ್ತದಂತೆ ಪೂರ್ಣ 15 ವರ್ಷ 15 ವರ್ಷ ಅಬೌಟ್ ಹತ್ತು ಜನ ಆಂಬುಲೆನ್ಸ್
ಅದಕ್ಕೆ ಬೇಡ ये ಒಬ್ರು ಯಾರಾದ್ರೂ ಅವರು ए पैसा वाला आदमी है क्या मामा मेरा बच्चा मुझे छोड़ के चला गया। बन्नी 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 हिಡ್ಕೊ ಬನ್ನಿ ಬನ್ನಿ ಹಿಡ್ಕೊ ಬನ್ನಿ ಮೆಲ್ಲ 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 ಮೆಲ್ಲಣ್ಣ ಮೆಲ್ಲ ಸರ್ 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 ಏ ಫೈರ್ ಇಂದ ನೀವು ಇಲ್ಲೇ ಇಲ್ಲೇ ರಾಜ್ಕುಮಾರ್ ಫಾದರ್ ಮಲ್ಲ ಸಾವೆ పెట్టారు తీరినట్టు 2-3 కొంచెం ఊరుగా ಕಂದನಿ ಬಿಡಿ ರಟ್ಟೆ ಜನ ಕಾರ್ಡ್ ಬೇರೆ ಯಾರ ಕಾರ್ ಕಂದನಿ ಕಾರ್ ಕಟ್ಟಾರೆ ಬಿಡಿಸಿ ನಮ್ಮ ಚಕ್ರದ ಈ ಇಲ್ಲಡೆ ಇತ್ತಿನ ಪಂಜೋತೀರ್ನಿ ಬೆಡ್ರೂಮ್ ಇಂಚುಂಡು ಸೇಫ್ ಬೆಡ್ರೂಮ್ ಬೂರಿಯನ್ನ ಉಲಾಯಿపోతుంది ಅಟಿಂದು ಫೋನ್ ಕಂದನಿ ಬಿಡಿ ರಟ್ಟೆ ಜನ ರಟ್ಟೆ ಜೋಕು ಒಕ್ಕೊಂದು ಸೀರಿಯಸ್ ಕಾರ್ ಅವು 4 ಜೋಕುಲ್ಲ ಏ ಮುಗ್ಲಿ ಜೋಕ್ಲಿ ನರತ ಬೇಲೆ ಮಲ್ತೋದು ಐತೆ ನರತ ಬೇಲೆ ಮಲ್ಪನ ಏನ ಅಪ್ಪು ಕಣ್ಣನ್ನು ಬಿಡೋದು ಬೇಕು 4 ಜೋಕ್ಲಿ ಸಿಎಪಿ ಬೇಲೆ ಬೆಂದಿದಾಗಲು ಬಿಹಾರದಾಗಲಿ ಹಿಂದೆಟ್ಟಿತ್ತನಾರು ಬಿಹಾರ ಅಂದು ಬೆದರದಿಲ್ಲ ಹಿಂದೆಟ್ಟಿತ್ತನಾರು ಬೆದರದ ಕಣ್ಣನ್ನು ಬಿಡೋದು ಮಾತ್ರ ಅಗಲೇ ಜೋಕ್ಲಿ ಇದಾಗಿದೆ ಆ ಕಣ್ಣನ್ನು ಬಿಡೋದು ಪುಂಜೋತಿ 5 ಅಂಚಿದು ಸೆಲೂನ್ ಇದೆ ಈ ಜೋಕುಲು 4 ಜನ ಇರ್ತಾರೆ ಅವು ತಂದರೆ ಬರೀ ಸೆಲೂನ್ ಉಂಟದೆ ఆయన 4 ಜೋಕುಲು 5 లాస్ట్ ఇల్లని అంటుంది ఓడు ఊరు అన్నగారప్ప ఇదే పార్వత జోక్లేన అట్లా కూడా సహజవాద ఇంచిన ప్రకృతి వికోపానగా ఒక్కొక్క ಎಂಚಿನ ಅಂಡ ಒಬ್ಬರು ಇನ್ವೆಸ್ಟಿಗೇಷನ್ ಬೇಗ ಮಲ್ಕೋದು ಅಗ್ಲಿಗೆ ಇಮಿಡಿಯೇಟ್ ಅದು ಪ್ರಕೃತಿ ವಿಕೋಪಡು ಕಿತ್ತನ್ನು ಅಗ್ಲಿಗೆ ಇಂಚಿನ ಆಯನಕ್ಕೆ 5 ಲಕ್ಷ 6 ಲಕ್ಷ ಮುಟ್ಟ ಸರ್ಕಾರ ಕೊರ್ಪುಂಡೆ ಅವು ಇಮಿಡಿಯೇಟ್ಲಿ ಒಂದು ಇನ್ನಿತೆಲ್ಲ ದಾಖಲ ಪೂರ ದಾಖಲೆ ತಂದು ಕೊರ್ಪುಂಡು ಯಾನು ಆಲ್ರೆಡಿ ಡಿಸಿಡೆಲ್ಲ ಪಾತೇರಿ ಅದು ಸರ್ ಇಮಿಡಿಯೇಟ್ಲಿ ದಾಖಲೆ ಅವರು ಅದನ್ನು ಹಾಕಲ ಆಧಾರ ಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ಪರ ಕೊರೋಡು ಉಕ್ಕೊಂಡು ಕೊರ್ಪೇರಿ ಬಕ್ಕ ಅಕ್ಕಲು ಒಲ್ಪ ಬೇಲೆ ಮಲ್ತೊಂದುಲ್ಲೇ ಆ ಬೇಲೆಗೆ ಮಲ್ತೊಂದು ಪುನಕ್ಕಲ್ ಅಂಚಿನ ವ್ಯವಸ್ಥೆದ ಅಲ್ಪದ ಅಕ್ಕಲ ಎಂಪ್ಲಾಯ್ ಕಾರ್ಡ್ ಅಥವಾ ಕಾರ್ಮಿಕ ಇಲಾಖೆದ ಕಾರ್ಡ್ ಅಥವಾ ಅಕ್ಕಳಿಗೆ ಪ್ರಾವಿಡೆಂಟ್ ಫಂಡ್ ESI ಕಾರ್ಡ್ ಇಂಚಿನ ಬಂದಲ್ಲ ಇತ್ತೇವೆ ಐಟ್ಲ ವಾಪಸ್ ಅಕ್ಕಲ ಚಿಕ್ಕು ಆಯರ ಬಲ್ಲಿ ಆಯದೆಲ್ಲ ಒಂದು ಮಲ್ಪ ದಾದಾನ ತಗೊಂಡು ಅವನ ಒಂದೊಂದು ಪೂರ ಮಣ್ಣದ ಗೋಡೆ ತಪ್ಪ ಅರಪ್ಪ ಇಂಚಿನ ಬರೇ ಮಗರಿ ಬರೇ ಮಗ ಚಿತ್ರಣ ಒಂದೇ ಮಂಗಳೂರು ಪಂಡ ಕುಡ್ಲ ಪಂಡ ಎತ್ತರ ತಗ್ಗದ ಪ್ರದೇಶ
ಎತ್ತರ ತಗ್ಗದ ಪ್ರದೇಶ ಉಪ್ಪುನಾಗ ಎತ್ತರ ತಗ್ಗದ ನೀರು ಪೋಯಾರೆ ತುಂಬಿ ಪೂರ ಇಂಜಿನ ಕೊಟ್ಟಾಗ ಗೋಡೈನಾಥ ನೀರು ಪೋಯಾರೆ ಜಾಗ ಈ ಇಲ್ಲ ಪೂರ ಕಡಿಮೆ ಇರ್ತದೆ ಜಾಗ ನೀರು ಕಂಡಿಡ್ದು ಪೋಯಿದ್ದ ಕಂಡ ಮಧ್ಯಾಹ್ನ ಒಂದು 5 ಇಂಚು ಹೋಗಿತ್ತು ನಿತ್ಯ ಪಂಡ ಇಡೀ ಕುಡ್ಲಡ್ ಪೂರ ಎತ್ತರ ತಗ್ಗ ಪ್ರದೇಶ ಬಿಲ್ಡಿಂಗ್ ಇಲ್ಲ ಪೂರ ಕಡದ ಆತದ್ದು ನೀರೆಲ್ಲ ಸಾಧಾರಣವಾದ ಈ ಸಲೀಸಾದ ಹರಿದು ಪೋಪುಜಿ ಬಟ್ ಅವು ನಮ್ಮನೆ ಒಂದು ಪರತ್ ಬಿಲ್ಡಿಂಗ್ ಒಂಜಿ ರಡ್ನೆತ್ತ ಒಂದು ಪರತ್ ಬಿಲ್ಡಿಂಗ್ ಅವಳ ಗೋಡೆ ಮಣ್ಣದ ನೆಕ್ ಮಣ್ಣು ಲೂಸ್ ಆದ ಪೂರ್ಣೆ ಒಂದು ಇಲ್ಲು ಗಟ್ಟಿತ್ತು ಇಲ್ಲಿಗೆ ದಳ ಆತ ಒಂದು ಇಲ್ಲು ಮಣ್ಣದ ಏನಿಟ್ಟು ಆ ಗೋಡೆ ಪೂರ್ಣ ಪೋರ್ಸುಡು ಇಲ್ಲು ಪೂರ ಪೂರ್ಣ ಡಿ ಸಿ ಬದುಕೋತೀರ ಡಿ ಸಿ ಫೋನ್ ಮಾಡ್ಕೊಳಕ ಬಂದಿದ್ದಾರೆ ಸರ್ ಇಲ್ಲಿ ಬನ್ನಿ ಇನ್ನೂ ಫೋನ್ ಮಾಡ್ತೀನಿ ಕೂಡಲೇ ಡಿ ಸಿ ಫೋನ್ ಮಾಡ್ತೀನಿ ನಾನು ಬಂದಿದ್ದೇನೆ ಸರ್ ಇಲ್ಲಿಗೆ ಯಾರಿದ್ದಾರೆ ಮಕ್ಕಳು ಸ್ವಲ್ಪ ಬೇಲೆ ಮಾಡ್ಕೊಂಡಿರ್ತೀನಿ ಆ ಬೇಲೆ ದನಿಯಿಂದಲೇ ಮಕ್ಕಳೆಲ್ಲ ಕಾರ್ಮಿಕ ಕಾರ್ಡ್ ಬೇರೆ ಕಾರ್ಡ್ ಲೇಬರ್ ನೆಟ್ಟು ಮಕ್ಕಳಿಂದ ತಿಕ್ಕನೊಳಗೆ ಪಡೆದುಕೊಂಡು ಅವೆಲ್ಲ ಮಾಡ್ಕೊಂಡು ಸರ್ಕಾರ ಐತೆ ಇವತ್ತು ಮಂಗಳೂರಿನಲ್ಲಿ ಬಹಳ ದುಃಖಕರವಾದಂಥ ಒಂದು ಘಟನೆ ಸಂಭವಿಸಿದೆ. ಬೆಳಿಗ್ಗೆ ಮುಂಜಾನೆ ಸರಿಸುಮಾರು 4-4:30 ಗಂಟೆಯ ಹೊತ್ತಿಗೆ ಬಹಳ ಭೀಕರವಾದಂಥ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಪಂಪೆಲ್ನಿಂದ ಗರೋಡಿ ಕ್ಷೇತ್ರದ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಒಂದು ಕಂಪೌಂಡ್ ಕುಸಿದು ಹಳೆಯದಾದಂಥ ಮಣ್ಣಿನ ಮನೆಯ ಗೋಡೆ ಇರುವಂಥ ಮನೆಗಳಿಗೆ ಕುಸಿದು ಬಿದ್ದು ಈಗಾಗಲೇ ಬಂದಂಥ ಪೊಲೀಸ್ ವರದಿ ಮತ್ತು ಇನ್ನಿತರ ಜನರ ಅಧಿಕಾರಿಗಳಂತ ತಿಳ್ಕೊಂಡ ಹಾಗೆ 3 ಜನರ ಜೀವಕ್ಕೆ ಅಪಾಯ ಹಾಗೆ ಜೀವ ಹಾನಿಯಾಗಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು ಬಂದಿದೆ. ಇನ್ನೂ ಕೆಲವರಿಗೆ ಪೆಟ್ಟಾಗಿದೆ. ಅದು ಅವರು ಚಿಕಿತ್ಸೆ ಮಾಡುವಂಥ ರೀತಿಯ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಈಗಾಗಲೇ ನಾನು ಇನ್ನು ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಚಿಕಿತ್ಸೆ ಇರುವಂಥ ಆ ಎಲ್ಲ ಬಂಧುಗಳನ್ನು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡುವಂಥದ್ದು ಅಧಿಕೃತವಾಗಿ ವೈದ್ಯರ ಹತ್ರ ಮಾತಾಡಿಸ್ಕೊಂಡು ಅದರ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಇದೊಂದು ಹಳೆಯದಾದಂಥ ಒಂದು ಕಂಪೌಂಡ್. ಆ ಕಂಪೌಂಡ್ ದೊಡ್ಡದಾದ ಕಂಪೌಂಡು ಎಕರೆಗಟ್ಟಲೆ ಇರುವಂಥ ಕಂಪೌಂಡ್ನಲ್ಲಿ ಭಾಳ ಹಳೆಯ ಪುರಾತನವಾದಂಥ ಮಣ್ಣಿನ ಮನೆ ಇರುವಂಥ ಒಂದೇ ಮಾಡಿನ ಅಡಿಯಲ್ಲಿ 4 ಮನೆಗಳು, ಸಣ್ಣ ಮನೆಗಳು, ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕ ವರ್ಗದವರಿಗೆ ಉಳ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇದ್ದಂಥ ಮನೆಗಳು. ಹಾಗಾಗಿ ಅದರ ಹಿಂದುಗಡೆ ಒಂದು ದೊಡ್ಡದಾದ ಒಂದು ಕಪ್ಪು ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ವಾಲ್, ರಿಟೈನಿಂಗ್ ವಾಲ್ ಥರ ವಾಲ್ ಇತ್ತು. ಆ ವಾಲ್ ಕಲ್ಲಿನ ವಾಲ್, ಕೆಂಪು ಕಲ್ಲಿಂದು ಮತ್ತು ಕಪ್ಪು ಕಲ್ಲಿಂದು. ಅದು ವಾಲ್ ಸಡನ್ನಾಗಿ ಬಿದ್ದಾಗ ಮಲ್ಕೊಂಡಿದ್ದವರ ಮೈ ಮೇಲೆ ಬಿದ್ದು ಅವರಿಗೆ ಬಹಳ ವಿಪರೀತವಾದಂಥ ಗಾಯಗಳು ಮತ್ತು ಅದರಲ್ಲಿ ಕೂಡ 2 ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಅದರಲ್ಲಿ ಕೂಡ ಒಂದು ಹುಡುಗಿ ಕಪಿತಾನಿವ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿನಿ ಅಸುನೀಗಿದ್ದಾರೆ ಮತ್ತು ಒಂದು ಮಹಿಳೆ ಅಸುನೀಗಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಸಿಕ್ಕಿದಂಥ ಮಾಹಿತಿ. ಈಗಾಗಲೇ ನನಗೆ ಬೆಳಿಗ್ಗೆ ವಿಷಯ ಗೊತ್ತಾದ ಕೂಡಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸರ್ ನಾನು ಹೋಗ್ತಾ ಇದ್ದೇನೆ, ಇಲ್ಲಿ ಬರ್ತಾ ಇದ್ದೇನೆ ಅಂತ ಹೇಳಿದರು. ಹೋಗಿ ಬಂದ ನಂತರ ಪುನರಪಿ ನಾನು ಜಿಲ್ಲಾಧಿಕಾರಿಗಳು ಮಾತಾಡುವಾಗ ತಕ್ಷಣ ಅದಕ್ಕೆ ಪ್ರಕೃತಿ ವಿಕೋಪದ ಪರಿಹಾರ ಅಂತೂ ಸಿಗುತ್ತೆ, ಕೊಡ್ತಾರೆ. ಅದರಲ್ಲಿ ಕೂಡ ಕೆಲವು ಅವರ ಬ್ಯಾಂಕಿನ ವಿಳಾಸ ಅಥವಾ ಅವರ ಬ್ಯಾಂಕಿನ ಬ್ಯಾಂಕ್ ಅಕೌಂಟ್
ಸರಿಯಾಗಿದೆಯೋ ಇಲ್ಲೋ ಒಬ್ಬರದ್ದು ಇಲ್ಲ ಅಂತ ಹೇಳೋದ್ರಿದೆ. ಇದನ್ನೆಲ್ಲವನ್ನು ಗಮನಿಸಿಕೊಂಡು ಅವರಿಗೆ ಪ್ರಕೃತಿ ವಿಕೋಪದ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳಂತೂ ಮಾಡೇ ಮಾಡ್ತಾರೆ. ಆದರೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವರು ಕಾರ್ಮಿಕ ವರ್ಗದ ಇಲಾಖೆಯೊಂದಿಗೆ ನೋಂದಣಿ ಮಾಡಿಕೊಂಡು ಅದರಿಂದ ಯಾವುದಾದ್ರೂ ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ತಾರೆ, ಅಥವಾ ಪ್ರಾವಿಡೆಂಟ್ ಫಂಡ್ ಇಲಾಖೆ ವತಿಯಿಂದ ಅಥವಾ ಬೇರೆ ಬೇರೆ ರೀತಿಯ ಇಲಾಖೆ ವತಿಯಿಂದ ಅವರಿಗೆ ಇನ್ನಿತರ ಅವರು ಕಾರ್ಮಿಕರ ಕಡೆ ಯಾವ ರೀತಿಯ ಲಾಭವನ್ನು ಮಾಡಿಕೊಡ್ಬೋದು ಅಂತೇಳಿ ಕೂಡ ಅದನ್ನು ಕೂಡ ನಾನು ಅಧಿಕಾರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಇನ್ನು ಪುನರಪಿ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಅವರಿಗೆ ಹೆಚ್ಚಿನ ಪರಿಹಾರವನ್ನು ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಾನು ಕೂಡ ಸ್ಥಳೀಯ ಶಾಸಕನಾಗಿ ನಾನು ನನ್ನ ಸಂಪೂರ್ಣ ಪ್ರಯತ್ನಗಳನ್ನು ಮಾಡ್ತೇನೆ. ಈಗಾಗಲೇ ಕಂಪೌಂಡು ಕಟ್ಟಿ ಹಲವಾರು ವರ್ಷ ಆಯಿತು ಅಂತ ಹೇಳಿದ್ರೆ ಈ ಭಾಗದ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತು ಈ ಮಂಗಳೂರಿನ ಈ ಪರಿಸರದ ಹಿಂದು ಭಾಗ ಎತ್ತರ ತಗ್ಗು ಪ್ರದೇಶ ಹಾಗಿರುವಾಗ ಎತ್ತರದ ನೀರುಗಳು ಕೆಳಗಾಗಿ ಕಡಿಯುವಾಗ ಪುರಾತನವಾದಂಥ ಹಳೆಯ ಒಂದು ರೀತಿಯ ಕಂಪೌಂಡರ್ ಅಂದರೆ ಆ ಕಂಪೌಂಡ್ ಗಟ್ಟಿ ಇರದೆ ಇರಲಿಕ್ಕೂ ಸಾಧ್ಯತೆಯೂ ಇದೆ. ಅದು ಗೊತ್ತಿಲ್ಲ. ಅದಕ್ಕೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದರ ರಿಪೋರ್ಟನ್ನು ತಯಾರು ಮಾಡ್ತಾರೆ. ಅದೇ ಪ್ರಕಾರ ಪೊಲೀಸ್ನವರು ಕೂಡ FIR ಅನ್ನು ದಾಖಲಿಸ್ತಾರೆ. ಅವರಿಗೆ ಈಗಾಗಲೇ 4 ಮನೆಯಲ್ಲಿ ಸರಿಸುಮಾರು 15-16 ಜನ ಇದ್ದು ಅದರಲ್ಲಿ 5-6 ಜನರಿಗೆ ಪೆಟ್ಟಾದದರಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನೂ ಪೆಟ್ಟಾಗಿಲ್ಲ. ಅವರಿಗೆ ನಮ್ಮ ಬೇರೆ ಸರ್ಕಾರದ ಜಿಲ್ಲೆಯ ವತಿಯಿಂದ ಅದಕ್ಕೆ ಅವರಿಗೆ ಗಂಜಿ ಕೇಂದ್ರಗಳಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳು ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಅಂದು ಮಾಡೇ ಮಾಡ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆದಾಗ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಇದ್ದೇ ಇರುತ್ತೆ, ಅದನ್ನು ಮಾಡ್ತೇವೆ. ಆದರೆ ಈ ರೀತಿಯ ಮನೆ ಹಾನಿಯಾಗಿದೆ. ಆ ಮನೆ ಹಾನಿಯಾದಾಗ ಕೂಡ ಅದು ಮಣ್ಣಿನ ಗೋಡೆ ಮನೆ ಹಾನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.